ಮತ್ತೆ ಲೀವ್ಸ್ ಅಲ್ಲಿ ಇದರಲ್ಲಿ ನೋಡಿ ತುಂಬಾ ವೇರಿಯೇಷನ್ಸ್ ಇರುತ್ತೆ. ಒಂದು ಗೌರ್ಮೆಂಟ್ ಹಾಲಿಡೇಸ್ ಏನಿರುತ್ತೆ ಅದಂತೂ ಸಿಗುತ್ತೆ. ಅದ್ರ ಜೊತೆಗೆ CL ಅರ್ನ್ಡ್ ಲೀವ್ ಅಂತ ಇರುತ್ತೆ. CL 30 ಇರುತ್ತೆ. ಮತ್ತೆ EL ಎನ್ಕ್ಯಾಶ್ಮೆಂಟ್ ಲೀವ್ 15 ಬರುತ್ತೆ ಪ್ರತಿ ವರ್ಷ. ಸೊ ಇಲ್ಲಿಂದ ಒಂದು 45. ಮತ್ತೆ ನೀವೇನಾದ್ರೂ ಗೌರ್ಮೆಂಟ್ ಹಾಲಿಡೇಸ್ ಅಲ್ಲಿ ನಿಮಗೆ ಡ್ಯೂಟಿ ಇದೆ ಅಂದ್ರೆ ಇಲ್ಲಿ ನೋಡಿ ನೆನ್ಪಿಟ್ಕೊಳ್ಳಿ, ಡೈರಿ ಅನ್ನೋದು 24/7 ಇರುತ್ತೆ ಅಲ್ವಾ. Yes, sir. ಸೊ ಇಟ್ ಈಸ್ ಎ ನಾನ್ ಸ್ಟಾಪಿಂಗ್. ನಿಮಗೆ ಗೌರ್ಮೆಂಟ್ ಹಾಲಿಡೇ ಇದ್ರೂ ಡೈರಿ ನಡೀಲೇಬೇಕು. ನಿಮಗೆ ಏನೇ ಇಶ್ಯೂ ಇದ್ರೂ ಇಟ್ ವಿಲ್ ಬಿ ಆನ್ ಗೋಯಿಂಗ್ ಪ್ರೋಸೆಸ್. ಆದ್ರಿಂದ ನಿಮ್ಗೆ ಗೌರ್ಮೆಂಟ್ ಹಾಲಿಡೇಸ್ ಟೈಮಲ್ಲೂ ವರ್ಕ್ ಇದ್ರೆ ಆ ವರ್ಕನ್ನು ನೀವು ಅವಾಗ ವರ್ಕ್ ಮಾಡಿರೋ ಹಾಲಿಡೇ ಅನ್ನ ನೀವು ಬೇರೆ ಟೈಮಲ್ಲಿ ಲೀವ್ ತಗೋಬಹುದು. ಇವತ್ತು ದೀಪಾವಳಿ ಇದೆ. ಯೂಶಲಿ ಗೌರ್ಮೆಂಟ್ ಹಾಲಿಡೇಸ್ ಯಾವ ಸೆಕ್ಟರ್ ಅಲ್ಲಿ ಅಂತ ಹೇಳಿದ್ರೆ, ನೀವು ಅಡ್ಮಿನ್ ಅಲ್ಲಿ ಇದ್ದಾಗ, ಅಡ್ಮಿನ್ ಅಲ್ಲಿ ಇದ್ದಾಗ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ, ಮತ್ತೆ ಅಕೌಂಟ್ಸ್ ಅಲ್ಲಿ ಇದ್ದಾಗ ನಿಮ್ಗೇನು ಗೌರ್ಮೆಂಟ್ ಹಾಲಿಡೇಸ್ ಟೈಮಲ್ಲಿ ಲೀವ್ ಸಿಗ್ಬಿಡುತ್ತೆ. ಬಟ್ ವೆನ್ ಯು ಆರ್ ಅಂಡರ್ ಪ್ರೊಸೆಸಿಂಗ್ ಸೆಕ್ಷನ್ ಅಂತ ಬೇರೆದಿರುತ್ತೆ, ಅದರಲ್ಲಿರುವಾಗ ನಿಮ್ಗೆ ಲೀವ್ ಸಿಗೋದಿಲ್ಲ. ಬಟ್ ಬೇರೆ ವರ್ಕರ್ಸ್ ಇರ್ತಾರಲ್ಲ, ಅವ್ರನ್ನ ಅಲ್ಲಿ ಡೆಪ್ಯೂಟ್ ಮಾಡಿದಾಗ ಅವರು ಕೆಲಸ ಮಾಡುವಾಗ ನೀವು ಲೀವ್ ತಗೋಬಹುದು. ಸೊ ಅಕಸ್ಮಾತ್ ನಿಮಗೆ ಗೌರ್ಮೆಂಟ್ ಹಾಲಿಡೇಸ್ ಟೈಮಲ್ಲೂ ಏನಾದರೂ ಇವಾಗ ಗಾಂಧಿ ಜಯಂತಿ ಬಂತು ಅಕ್ಟೋಬರ್ 2ಗೆ ನಿಮಗೆ ಡ್ಯೂಟಿಗೆ ಹಾಕಿದ್ರು ಅಂದ್ರೆ ಆ ದಿವಸದ ರಜೆಯನ್ನ ನೀವು ಬೇರೆ ಟೈಮಲ್ಲಿ ತಗೋಬಹುದು. ಮತ್ತೆ